ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ಜೂನ್ 4ರಂದು ನ್ಯೂ ಡೆಲ್ಲಿಯ ಭಾರತ್ ಮಂಟಪ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು, ರಿಫಾರ್ಮ್ಸ್ ಉತ್ಸವ ಅಂತ. ಸೊ ಅದರಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ, ತಮ್ಮ ಗುರುತು, ಅಸ್ಮಿತೆ ಅಥವಾ ಧಾರ್ಮಿಕ ಹಿನ್ನೆಲೆಯ ಕಾರಣದಿಂದ ಈ ಭಾರತ, ನಮ್ಮ ದೇಶ ಸುರಕ್ಷಿತವಾಗಿಲ್ಲ ಅಂತ ಭಾವಿಸಿ ದೇಶವನ್ನು ಬಿಟ್ಟಿರುವಂತಹ ಒಬ್ಬನೇ ಒಬ್ಬ ಮನುಷ್ಯನ ಉದಾಹರಣೆ ಆದ್ರೂ ನಂಗೆ ಕೊಡಿ ಅಂತ ಅವರು ಪ್ರಶ್ನೆಯನ್ನ ಕೇಳಿದರು. ಸೊ ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮತ್ತೆ ಕಿರುಕುಳಗಳ ಕುರಿತು ಬರ್ತಾ ಇರುವಂತಹ ಆರೋಪಗಳೇನಿದೆ ಅವೆಲ್ಲವೂ ಕೂಡ ಪ್ರತಿಪಕ್ಷಗಳು ಹರಡ್ತಾ ಇರುವಂತಹ ಸುಳ್ಳು ಪ್ರಚಾರ, ಪ್ರಪಗಾಂಡ ಅಂತ ಅವರು ಹೇಳಿದರು. ಸೊ ಈ ಡೇಟಾ ಇಟ್ಟುಕೊಂಡು ಈ ಕಿರಣ್ ರಿಜಿಜು ಈ ಮನುಷ್ಯ ಹೇಳಿದಂತಹ ಸುಳ್ಳುಗಳನ್ನ ಒಡೆಯುತ್ತಾ ಹೋಗುವ. ಸಿಂಪಲ್ ಆಗಿ ಈ ದೇಶದಲ್ಲಿ 2014ರ ನಂತರ ದನದ ಹೆಸರಿನಲ್ಲಿ ಎಷ್ಟು ಹಿಂಸಾಚಾರ ನಡೆದಿದೆ ಅಂತ ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ಮಾಹಿತಿ ಸಿಗ್ತದೆ. ಸೊ ಇಡೀ ದೇಶದಲ್ಲಿ ನಡೆಯುವ ಅಪರಾಧಗಳ ಮಾಹಿತಿಯನ್ನ ಅಧಿಕೃತವಾಗಿ ಕೊಡುವಂತಹ, ದಾಖಲು ಮಾಡುವಂತಹ ಸರ್ಕಾರಿ ಸಂಸ್ಥೆ NCRB, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಸೊ ಇದು ಇಡೀ ದೇಶಗಳ ಅಪರಾಧಗಳ ಅಂಕಿಅಂಶಗಳನ್ನ ದಾಖಲು ಮಾಡುತ್ತೆ. ಸೊ ಈ ದನಗಳ ಹೆಸರಿನಲ್ಲಿ ನಡೀತಾ ಇರುವಂತಹ ಹಿಂಸಾಚಾರ ಮತ್ತೆ ಕೋಮು ದ್ವೇಷದ ಅಪರಾಧಗಳನ್ನ ಒಂದು ಪ್ರತ್ಯೇಕ ವಿಭಾಗವನ್ನಾಗಿ ಮಾಡಿ ಅದನ್ನ ದಾಖಲು ಮಾಡೋದಕ್ಕೆ NCRB ಹೋಗ್ಲೇ ಇಲ್ಲ. ವ್ಯವಸ್ಥಿತವಾಗಿ ಇಂತಹ ಕ್ರೈಮ್ಗಳನ್ನ ಬೇರೆ ಅಪರಾಧಗಳ ಬೇರೆ ಕ್ರೈಮ್ಗಳ ಪಟ್ಟಿಯಲ್ಲಿ ಬೆರೆಸೋದಕ್ಕೆ ನೋಡಿತು. ಆದ್ರೂ ಬೇರೆ ಬೇರೆ ಸ್ಟಡಿಗಳು ಈಗಾಗಲೇ ಬಂದಿವೆ. ಸೊ ಈ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ದನದ ಹೆಸರಿನಲ್ಲಿ ನಡೆದಂತಹ ಹಲ್ಲೆ, ಕೊಲೆ ಮೊದಲಾದವುಗಳನ್ನ ಅನೇಕ ರಿಸರ್ಚ್ಗಳು ದಾಖಲಿಸಿದವೆ. ಸೊ ಹ್ಯೂಮನ್ ರೈಟ್ಸ್ ವಾಚ್ ಒಂದು ವಿಸ್ತೃತವಾದ ವರದಿಯನ್ನು ಕೂಡ ಮಾಡಿದೆ. ಸೊ ವಿಕಿಪೀಡಿಯಾದಲ್ಲೇ 2014ರ ನಂತರ ಈ ದೇಶದಲ್ಲಿ ನಡೆದಂತಹ ಗೋವಿನ ಹೆಸರಿನ ಹಿಂಸಾಚಾರ, ಕೊಲೆ ಎಷ್ಟಿದೆ ಅಂತ ನೀವು ನೋಡಿದ್ರೆ ಕಮ್ಮಿ ಅಂದ್ರೆ 82 ಇಂತಹ ಪ್ರಕರಣಗಳನ್ನ, ಘಟನೆಗಳನ್ನ ವಿಕಿಪೀಡಿಯಾದಲ್ಲಿ ದಾಖಲು ಮಾಡಲಾಗಿದೆ. ಇದು ಸಂಪೂರ್ಣ ಪಟ್ಟಿ ಅಲ್ಲ, ಯಾಕಂದ್ರೆ ಅನೇಕ ಪ್ರಕರಣಗಳಲ್ಲಿ ಅದು FIR ಆಗೋದಿಲ್ಲ, ವರದಿಗಳೇ ಆಗೋದಿಲ್ಲ. ಸೊ ಈಗ ಕಿರಣ್ ರಿಜಿಜು ಎಷ್ಟು ದೊಡ್ಡ ಸುಳ್ಳ ಎನ್ನುವುದು ನಮಗೆ ಮನದಟ್ಟಾಗುತ್ತೆ. ಅಖ್ಲಾಕ್ ಮರ್ಡರ್ ಕೇಸ್ 2015ರಲ್ಲಿ ಉತ್ತರ ಪ್ರದೇಶದ ದಾದ್ರಿಯಲ್ಲಿ 52 ವರ್ಷ ಪ್ರಾಯದ ಮೊಹಮ್ಮದ್ ಅಖ್ಲಾಕ್ ಎನ್ನುವತನನ್ನ ಗುಂಪಾಗಿ ದಾಳಿ ಇಟ್ಟು ಸಾಯಿಸಿದ್ರು, ಮಾಬ್ ಲಿಂಚ್. ಆತನ ಮನೆಯಲ್ಲಿ ಬೀಫ್ ಇದೆ ಅನ್ನುವುದು ಆರೋಪ ಆಗಿತ್ತು. ಆದ್ರೆ ಕೊನೆಗೆ ತನಿಖೆಯಲ್ಲಿ ಗೊತ್ತಾಗಿದ್ದು ಅದು ಬೀಫ್ ಅಲ್ಲ, ಅದು ಮಟನ್ ಅಂತ. ಈಗ ಹೇಳಿ, ಈ ಕಿರಣ್ ರಿಜಿಜು ಎಷ್ಟು ದೊಡ್ಡ ಸುಳ್ಳ ಇರಬೇಕು? ಇವರೆಲ್ಲ ಸೇರಿ ಈ ದೇಶಕ್ಕೆ ದೊಡ್ಡ ದ್ರೋಹವನ್ನೇ ಮಾಡ್ತಾ ಇದ್ದಾರೆ ಸುಳ್ಳನ್ನ ಹೇಳಿ. ಇತ್ತೀಚಿನ ವರ್ಷಗಳಲ್ಲಿ ಮುಸ್ಲಿಮರು ಮತ್ತೆ ಕ್ರೈಸ್ತರ ಮೇಲಿನ ನಿರಂತರ ದ್ವೇಷ ಹೆಚ್ಚಾಗ್ತಲೇ ಇದೆ. ಸೆಂಟರ್ ಫಾರ್ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ ಎನ್ನುವ ಸಂಸ್ಥೆ ಇಂಡಿಯಾ ಹೇಟ್ ಲ್ಯಾಬ್ ಎನ್ನುವ ಒಂದು ಯೋಚನೆಯನ್ನ ಮಾಡಿತ್ತು. ಕಳೆದ 1 ದಶಕದಿಂದ ಇಂತಹ ಘಟನೆಗಳನ್ನ ದಾಖಲಿಸ್ತಾ ಬರ್ತಾ ಇದೆ. ಬರೀ 2025ರಲ್ಲಿ 21 ರಾಜ್ಯಗಳಲ್ಲಿ ಮತ್ತು 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಹಾಗೂ ದೆಹಲಿಯಲ್ಲಿ 1318 ಸಾರ್ವಜನಿಕ ದ್ವೇಷ ಭಾಷಣಗಳ ಘಟನೆಗಳು ದಾಖಲಾಗಿದ್ದಾವೆ. ಅಂದ್ರೆ ದಿನಕ್ಕೆ ಸರಾಸರಿ 4 ದ್ವೇಷ ಭಾಷಣಗಳು ಅಂತ ಆಗತ್ತೆ. ಸೊ ಇದು 2024ಕ್ಕಿಂತ 13% ಹೆಚ್ಚಳ. 2023ರಲ್ಲಿ ದಾಖಲಾಗಿದ್ದ 668 ಪ್ರಕರಣಗಳಿಗಿಂತ ಸುಮಾರು 2 ಪಟ್ಟು 2025ರಲ್ಲಿ ಹೆಚ್ಚಾಗಿದೆ. ಸೊ ಈ ಘಟನೆಗಳಲ್ಲಿ ಸುಮಾರು 98% ದ್ವೇಷ ಭಾಷಣಗಳೇನಿತ್ತು ಅವುಗಳಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗಿದೆ. ಉಳಿದಂತೆ 2% ಕ್ರೈಸ್ತರ ಮೇಲಿನ ಅವರ ವಿರುದ್ಧವಾಗಿರುವಂತಹ ದ್ವೇಷ ಭಾಷಣಗಳು. ಹೆಚ್ಚಿನ ಘಟನೆಗಳು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ನಡೆದದ್ದು. ರಾಜಕೀಯ ಸಭೆಗಳು, ಧಾರ್ಮಿಕ ಮೆರವಣಿಗೆಗಳು ಮತ್ತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇಂತಹ ಬೇರೆ ಧರ್ಮದವರ ಮೇಲೆ ದ್ವೇಷಕಾರುವಂತಹ ಭಾಷಣಗಳನ್ನ ಮಾಡಲಾಗಿದೆ. ಸೊ ಸಾಮಾಜಿಕ ಬಹಿಷ್ಕಾರದಂತಹ ಅನಾಗರಿಕ ಹೇಳಿಕೆಗಳನ್ನ ಕೊಡಲಾಗಿದೆ. ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷಗಳ ಅನೇಕ ಸಂಸದರು, ಶಾಸಕರು, ಸಚಿವರುಗಳು ಬಹಿರಂಗವಾಗಿ ಈ ದ್ವೇಷ ಭಾಷಣಗಳನ್ನ ಮಾಡಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರವಾಗ್ಲಿ ಅಥವಾ ಅಲ್ಲಿನ ರಾಜ್ಯ ಸರ್ಕಾರವಾಗ್ಲಿ ಅಥವಾ ನ್ಯಾಯಾಂಗವಾಗ್ಲಿ ಪರಿಣಾಮಕಾರಿಯಾದಂತಹ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಸೊ ಕಿರಣ್ ರಿಜಿಜು ಹೇಳಿಕೆ ಎಷ್ಟು ದೇಶ ವಿರೋಧಿ ಮತ್ತೆ ಈ ದೇಶದ ಜನರ ಕಣ್ಣಿಗೆ ಮಣ್ಣೆರಚುವಂತಹ ತಂತ್ರ ಅನ್ನೋದು ಗೊತ್ತಾಗತ್ತೆ. ಇದಕ್ಕೆ ಇನ್ನೊಂದು ಸಾಕ್ಷಿ ಬುಲ್ಡೋಸರ್ ನ್ಯಾಯ. ಅದು ನ್ಯಾಯ ಅಲ್ಲ, ಅದು ಅನ್ಯಾಯ. ತಮಗಾಗದವರ, ವಿಶೇಷವಾಗಿ ಮುಸ್ಲಿಮರ ಮನೆ ಮತ್ತೆ ಆಸ್ತಿಗಳ ಮೇಲೆ ಬುಲ್ಡೋಸರ್ ಅನ್ನು ಹತ್ತಿಸಿ ಧ್ವಂಸ ಮಾಡುವಂತಹ ಕಾನೂನು ವಿರೋಧಿ ನಡೆ ಎಲ್ಲವೂ ನಡೆದದ್ದು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ. ಉತ್ತರ ಪ್ರದೇಶದ ಅನಾಗರಿಕ ಸಂಸ್ಕೃತಿ ಇದು. ಸೊ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಪ್ರಕಾರ 2022ರ ಏಪ್ರಿಲ್ನಿಂದ ಜೂನ್ನವರೆಗೆ, ಕೇವಲ ಏಪ್ರಿಲ್ನಿಂದ ಜೂನ್ನವರೆಗೆ
128 ಇಂತಹ ಬುಲ್ಡೋಸರ್ ಧ್ವಂಸ ಕಾರ್ಯಾಚರಣೆಗಳು ನಡೆದಿವೆ. 600ಕ್ಕೂ ಹೆಚ್ಚು ಜನರು, ಬಹುತೇಕರು ಮುಸ್ಲಿಮರು ಇದರಿಂದ ಬಾಧಿತರಾಗಿದ್ದಾರೆ. 2024ರಲ್ಲಿ ಸುಪ್ರೀಂ ಕೋರ್ಟ್ ಈ ಹೊಸ ಈ ಕಾನೂನು ಬಾಹಿರ ಅನ್ಯಾಯ ಏನಿದೆ ಇದನ್ನ ಸ್ಟಾಪ್ ಮಾಡುವಂತೆ, ಬುಲ್ಡೋಸರ್ ನ್ಯಾಯವನ್ನ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಆದ್ರೂ ಕೂಡ ಆ ನಂತರವೂ ಕೂಡ ಉತ್ತರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೆದಿದ್ದಾವೆ. ಸೊ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ ಮಧ್ಯಪ್ರದೇಶ ಸರ್ಕಾರ 2016ರಲ್ಲಿಯೇ ಈ ಒಂದು ಬುಲ್ಡೋಸರ್ ಅನ್ಯಾಯವನ್ನ ಆರಂಭಿಸಿತ್ತು. ಇತ್ತೀಚಿನ ವರದಿಗಳಲ್ಲಿ ಇತ್ತೀಚಿನ ಪ್ರಕರಣ ಮೇ 13ರಲ್ಲಿ ನಡೆದಿದ್ದು ಛತ್ರಪತಿ ಸಂಭಾಜಿನಗರದಲ್ಲಿ. ಅದರಲ್ಲಿ AIMIM ನ ಕಾರ್ಪೊರೇಟರ್ ಒಬ್ರು ಮತೀನ್ ಪಟೇಲ್ ಎನ್ನುವರ ಮನೆಯನ್ನ ಬುಲ್ಡೋಸರ್ ಮೂಲಕ ನೆಲಸಮ ಮಾಡಲಾಗಿತ್ತು. ಇನ್ನು ಮತಾಂತರ ಎನ್ನುವಂಥದ್ದು, ಭಾರತದ 12ಕ್ಕೂ ಹೆಚ್ಚು ರಾಜ್ಯಗಳು ಕಠಿಣ ಮತಾಂತರ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸಿವೆ. ಸೊ ಈ ಕಾನೂನುಗಳು ಮುಖ್ಯವಾಗಿ ಕ್ರೈಸ್ತರು ಮತ್ತೆ ಮುಸಲ್ಮಾನರನ್ನ ಗುರಿ ಮಾಡಿಸುತ್ತವೆ. ಕ್ರೈಸ್ತರ ಮೇಲಿನ ಹೆಚ್ಚುತ್ತಾ ಇರುವ ಹಿಂಸಾಚಾರದ ಕುರಿತು ಸಲ್ಲಿಸಲಾದಂತಹ ಅರ್ಜಿಗಳ ಹಿನ್ನೆಲೆಯಲ್ಲಿ ಈ ವರ್ಷದ 2026ರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರಿ ಪ್ರೋತ್ಸಾಹಿತ ಜಾಗೃತಿ ಮತ್ತೆ ಬಂಧನಗಳ ಪ್ರಕರಣವನ್ನ ಪರಿಶೀಲನೆ ಮಾಡೋದಕ್ಕೆ ಒಪ್ಪಿಕೊಂಡಿತ್ತು. ಭಾರತದ ರಾಷ್ಟ್ರೀಯ ಚರ್ಚುಗಳ ಮಂಡಳಿ ಈ ಕಾನೂನುಗಳೇನಿದೆ, ಮತಾಂತರ ವಿರೋಧಿ ಕಾನೂನುಗಳು, ಅವು ಅಸ್ಪಷ್ಟವಾಗಿದ್ದು ಅಲ್ಪಸಂಖ್ಯಾತರ ವಿರುದ್ಧ ಸುಳ್ಳು ದೂರುಗಳನ್ನು ಕೊಡೋದಕ್ಕೆ ಪ್ರೋತ್ಸಾಹಿಸ್ತವೆ ಅಂತ ವಾದಿಸಿತ್ತು. ವರದಿಗಳ ಪ್ರಕಾರ ಈ ಕಾನೂನಿನ ಅಡಿಯಲ್ಲಿ, ಮತಾಂತರ ವಿರೋಧಿ ಕಾನೂನುಗಳ ಅಡಿಯಲ್ಲಿ 400ಕ್ಕೂ ಹೆಚ್ಚು ಕ್ರೈಸ್ತರನ್ನ ಬಂಧಿಸಲಾಗಿದೆ. ಸೊ 2025ರ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದ ಕಾನೂನಿನ ಅಡಿ ದಾಖಲಾದ ಅನೇಕ ಪ್ರಕರಣಗಳನ್ನ ಕಾನೂನು ದೋಷಗಳ ಕಾರಣದಿಂದ ವಜಾಗೊಳಿಸಿ. ಆದ್ರೂ ಅಂದ್ರೆ ನಾರ್ತ್ ಇಂಡಿಯಾ ಮತ್ತೆ ಮಧ್ಯ ಭಾರತದ ಹಲವು ರಾಜ್ಯಗಳಲ್ಲಿ ಈ ಕ್ರೈಸ್ತರ ಪ್ರಾರ್ಥನಾ ಸಭೆಗಳು, ಚರ್ಚ್ ಕಾರ್ಯಕ್ರಮಗಳಲ್ಲಿ ಪೊಲೀಸ್ ಹಸ್ತಕ್ಷೇಪ ನಡೆದಿದೆ ಹಾಗೂ ಬಂಧನಗಳು ಮುಂದುವರೆದಿವೆ. ಸೊ ಇನ್ನು ಅಕ್ರಮ ವಲಸಿ ಎನ್ನುವಂತಹ ಅಕ್ರಮ ಬಾಂಗ್ಲಾದೇಶಿ ಎನ್ನುವಂತಹ ಹಣೆಪಟ್ಟಿ, ಇದನ್ನ ಇದ್ದಬದ್ದ ಮುಸಲ್ಮಾನರ ತಲೆಗೆ ಈಗ ಕಟ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾದೇಶ ನುಸುಳಿಕೋರರು ಎನ್ನುವ ಪೊಲಿಟಿಕಲ್ ನರೇಟಿವ್ ಅಸ್ಸಾಂ ಮತ್ತೆ ಪಶ್ಚಿಮ ಬಂಗಾಳದಿಂದ ಆರಂಭ ಆಗಿ ಈಗ ರಾಷ್ಟ್ರೀಯ ರಾಜಕಾರಣದ ಚರ್ಚೆಯಾಗಿ ಹೋಗಿದೆ. 2016ರಲ್ಲಿ ಗೃಹ ಖಾತೆಯ ರಾಜ್ಯ ಸಚಿವರಾಗಿದ್ದಂತಹ ಇದೇ ಕಿರಣ್ ರಿಜಿಜು ಅವರು ಅಂತಹ ಯಾವುದೇ ಅಧಿಕೃತ ಮೂಲವನ್ನ ಉಲ್ಲೇಖ ಮಾಡದೆ ಭಾರತದಲ್ಲಿ ಸುಮಾರು 2 ಕೋಟಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದಾರೆ ಅಂತ ಅವರು ಸಂಸತ್ತಿನಲ್ಲಿ ಹೇಳಿದ್ರು. ಆದ್ರೆ ಇವರ ಸರ್ಕಾರವೇ ಈ ಕುರಿತು ನಿಖರವಾದ ಅಂಕಿಅಂಶಗಳು ನಮ್ಮಲ್ಲಿ ಇಲ್ಲ ಅಂತ ಒಪ್ಪಿಕೊಂಡಿದೆ. ಸೊ ಇದ್ದಬದ್ದ ಮುಸಲ್ಮಾನ ಕಾರ್ಮಿಕರ ಮೇಲೆ ಬಾಂಗ್ಲಾದೇಶಿಗಳು ಅಂತ ಅವರನ್ನ ಕರೆದು ದಾಳಿಯನ್ನ ಮಾಡ್ತಾ ಇದ್ದಾರೆ. ಸೊ ಈ ನರೇಟಿವ್ ಏನಿದೆ ಇದು ಭಾರತದ ಮುಸ್ಲಿಮರ ಜೀವನದ ಮೇಲೆ ಪರಿಣಾಮ ಬೀರಿದೆ. ವಿಶೇಷವಾಗಿ ವಲಸೆ ಕಾರ್ಮಿಕರಾಗಿ ಕೆಲಸ ಮಾಡುವಂತಹ ಅನೇಕ ಮುಸಲ್ಮಾನರು ಬಾಂಗ್ಲಾದೇಶಿ ನುಸುಳುಕೋರರು ಏನೋ ಆರೋಪದ ಮೇಲೆ ಗುಂಪು ದಾಳಿಗಳಿಗೆ, ಮಾಬ್ ಲಿಂಚ್ಗಳಿಗೆ ಒಳಗಾಗ್ತಾ ಇದ್ದಾರೆ. ಅಸ್ಸಾಂನಲ್ಲಿ 2019ರಲ್ಲಿ ನಡೆದಂತಹ ರಾಷ್ಟ್ರೀಯ ಕಾನೂನೊಂದರೊಂದಿಗೆ NRC ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ಶಿಪ್ ಪ್ರಕ್ರಿಯೆಯಲ್ಲಿ ಸುಮಾರು 19 ಲಕ್ಷ ಜನರನ್ನ ಪಟ್ಟಿಯಿಂದ ಹೊರಗೆ ಇಡಲಾಗಿತ್ತು. ಅವರಲ್ಲಿ ಗಮನಾರ್ಹ ಪ್ರಮಾಣದವರು ಬೆಂಗಾಳಿ ಮಾತನಾಡುವಂತಹ ಪಶ್ಚಿಮ ಬಂಗಾಳ ಮೂಲದ ಮುಸಲ್ಮಾನರು. ಆದ್ರೆ ಅವರನ್ನ ಕೂಡ ಬಾಂಗ್ಲಾದೇಶಿಗಳು ಅಂತ ಕರೆದಿದ್ದಾರೆ. ಅಲ್ಲದೆ ಅನೇಕ ಪ್ರಮಾಣದ ಹಿಂದೂಗಳು ಕೂಡ ಆ ಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ, ಯಾಕಂದ್ರೆ ಅವರು ಬೆಂಗಾಳಿಯನ್ನ ಮಾತಾಡ್ತಾರೆ ಅಂತ. ಇದರ ನಡುವೆ ಅಮೆರಿಕದ ರಿಸರ್ಚ್ ಸೆಂಟರ್ 2024ರಲ್ಲಿ ಪ್ರಕಟಿಸಿದ ಅಧ್ಯಯನ ಏನಿದೆ ಅದು ಭಾರತದಿಂದ ವಲಸೆ ಹೋಗುವವರ ಧಾರ್ಮಿಕ ಸಂಯೋಜನೆ ಅಂದ್ರೆ ರಿಲಿಜಿಯಸ್ ಕಾಂಪೋಸಿಷನ್ ನ ಕುರಿತು ಒಂದು ಕುತೂಹಲಕಾರಿಯಾದಂತಹ ಮಾಹಿತಿಯನ್ನ ಕೊಟ್ಟಿದೆ. ಭಾರತೀಯ ವಲಸಿಗರಲ್ಲಿ ಅಂದ್ರೆ ಭಾರತದಿಂದ ಹೊರಗೆ ಹೋಗಿರುವಂತಹ ವಲಸಿಗರಲ್ಲಿ ಸುಮಾರು 16% ಕ್ರೈಸ್ತರು, 33% ಮುಸಲ್ಮಾನರಾಗಿದ್ದಾರೆ. ಆದ್ರೆ ದೇಶದ ಜನಸಂಖ್ಯೆಯ ಸುಮಾರು 80% ಇರುವಂತಹ ಹಿಂದೂ ವಲಸಿಗರಲ್ಲಿ ಕೇವಲ 41% ಇದ್ದಾರೆ. ಅಂದ್ರೆ 41% ನಷ್ಟು ವಲಸಿಗರೇನಿದ್ದಾರೆ ಅವರು ಹಿಂದೂಗಳು. ಇನ್ನು SIR ಅನ್ನೋ ಒಂದು ಕುತಂತ್ರ, ಅಕ್ರಮ ಬಾಂಗ್ಲಾದೇಶಿ ನರೇಟಿವ್ ಅನ್ನ ಬಳಸಿಕೊಂಡು ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದಲ್ಲಿ SIR ಅನ್ನ ಆರಂಭ ಮಾಡಿತು, ವಿಶೇಷ ತೀವ್ರ ಪರಿಷ್ಕರಣೆ. ಸೊ ಅದಕ್ಕೂ ಮೊದಲು ಬಿಹಾರದಲ್ಲಿ ಮಾಡಿತ್ತು, ಇದೇ ರೀತಿಯ ಪ್ರಕ್ರಿಯೆ ಅಲ್ಲಿ ಕೂಡ ನಡೆದಿತ್ತು. ಈ 2 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಬರುವುದಕ್ಕಿಂತ ಮೊದಲು ಈ ಪ್ರಕ್ರಿಯೆಯನ್ನ ಜಾರಿಗೊಳಿಸಲಾಗಿತ್ತು. ಸೊ ಬಿಜೆಪಿ ಇದನ್ನ ಅಕ್ರಮ ನುಸುಳುಕೋರರನ್ನ ಗುರುತಿಸಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಪರಿಣಾಮಕಾರಿ ಕ್ರಮ ಅಂತ ಹೇಳ್ಕೊಂಡಿದೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ SIR ಮುಗಿದ ನಂತರ ಸುಮಾರು 90 ಲಕ್ಷ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗಿದ್ದಾರೆ, ಅವರನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದು ವರದಿಯಾಗಿದೆ. ಅವರಲ್ಲಿ 34% ಮುಸಲ್ಮಾನರಾಗಿದ್ದಾರೆ, ಉಳಿದವರು ಹಿಂದೂಗಳು. ಸೊ ಹೀಗೆ ಈ SIR ಬಗ್ಗೆ ಪೀಪಲ್ ಟಿವಿಯಲ್ಲಿ ನಾವು ಅನೇಕ ವಿಡಿಯೋಗಳನ್ನ ಮಾಡಿದ್ದೇವೆ. ಸೊ ಇನ್ನು ನಮ್ಮ ಸಂಸತ್ತು, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಅಲ್ಪಸಂಖ್ಯಾತ ನಾಯಕರಿದ್ದಾರೆ?
ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿಯವರ 3ನೇ ಸಚಿವ ಸಂಪುಟದಲ್ಲಿ, ಅಂದ್ರೆ 2024ರ ಸಚಿವ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಮುಸ್ಲಿಂ ಸಚಿವರು ಇಲ್ಲ. ಸೊ ಹಿಂದಿನ ಸರ್ಕಾರ, ಇವರದೇ ಹಿಂದಿನ ಸರ್ಕಾರದಲ್ಲಿ, ಹಿಂದಿನ ಸಂಪುಟದಲ್ಲಿ ಕೊನೆಯ ಬಾರಿಗೆ ಮುಸ್ಲಿಂ ಸಚಿವರಾಗಿದ್ದವರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು. ಸೊ ಅವರಿಗೆ ರಾಜ್ಯಸಭಾ ಸ್ಥಾನವನ್ನ ಕಳ್ಕೊಂಡ ನಂತರ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಸೊ ಇನ್ನು ಕ್ರೈಸ್ತ ಸಮುದಾಯದ ಪ್ರಾತಿನಿಧ್ಯವೂ ಕೂಡ ಅತ್ಯಂತ ಕಡಿಮೆ ಇದೆ. ಕ್ರೈಸ್ತ ಸಮುದಾಯದಿಂದ ಸಂಸತ್ತಿಗೆ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿರುವ ಕೆಲವು ವ್ಯಕ್ತಿಗಳಲ್ಲಿ ಒಬ್ರು ಕಿರಣ್ ರಿಜ್ಜು. ಸೊ ಭಾರತದ ಜನಸಂಖ್ಯೆಯ ಸುಮಾರು 14ರಿಂದ 15%, ಅಂದ್ರೆ ಸುಮಾರು 20 ಕೋಟಿ ಜನರು ಏನಿದ್ದಾರೆ ಅವರು ಮುಸ್ಲಿಮರಾಗಿದ್ರು ಕೂಡ 2024ರಲ್ಲಿ ಆಯ್ಕೆಯಾದ 18ನೇ ಲೋಕಸಭೆಯಲ್ಲಿ ಕೇವಲ 24% ಮುಸಲ್ಮಾನ ಸಂಸದರು ಇದ್ದಾರೆ. ಕೇವಲ 24%. ಇದು ಒಟ್ಟು ಸದಸ್ಯರ ಸುಮಾರು 4.4% ಮಾತ್ರ. ಸೊ ಕಳೆದ 6 ದಶಕಗಳಲ್ಲಿ ಅತ್ಯಂತ ಕಡಿಮೆ ಇದು. ಸೊ ಈ 24 ಮಂದಿ ಮುಸ್ಲಿಂ ಸಂಸದರೇನಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿಯವರಲ್ಲ, ಅವರೆಲ್ಲರೂ ಕೂಡ ಪ್ರತಿಪಕ್ಷಗಳ ನಾಯಕರು, ಮುಖ್ಯವಾಗಿ ಇಂಡಿ ಮೈತ್ರಿಕೂಟದಿಂದ ಆಯ್ಕೆಯಾದವರು. ಸೊ ಕಿರಣ್ ರಿಜ್ಜು ಅವರು ಭಾರತದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಯಾವುದೇ ವ್ಯವಸ್ಥಿತ ಸಮಸ್ಯೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅವರು ಭಾರತೀಯರ ಕಣ್ಣಿಗೆ ಮಣ್ಣಿರುತ್ತಾ ಇದ್ದಾರೆ, ಇಲ್ಲ ವಿದೇಶಗಳಲ್ಲಿ ಭಾರತವನ್ನ ಈ ರೀತಿ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋದನ್ನ ಪೋಟ್ರೆ ಮಾಡ್ತಿದ್ದಾರ ಗೊತ್ತಿಲ್ಲ. ಆದ್ರೆ ಗೋರಕ್ಷಣೆ ಹೆಸರಿನಲ್ಲಿ ಹಿಂಸಾಚಾರ, ದ್ವೇಷ ಭಾಷಣಗಳು, ಬುಲ್ಡೋಸರ್ ಧ್ವಂಸ ಕಾರ್ಯಾಚರಣೆಗಳು, ಮತಾಂತರ ವಿರೋಧಿ ಕಾನೂನುಗಳ ದುರ್ಬಳಕೆ, ಆಮೇಲೆ ಅಕ್ರಮ ವಲಸಿಗರು ಎನ್ನುವಂತ ನರೇಟಿವ್, SIR, ಆಮೇಲೆ ರಾಜಕೀಯ ಪ್ರಾತಿನಿಧ್ಯ ಕುಸಿತ, ಇವೆಲ್ಲವೂ ಕೂಡ ಕಿರಣ್ ರಿಜ್ಜು ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತು ಮಾಡ್ತಾ ಇದ್ದೇವೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರೊಬ್ಬ ಸುಳ್ಳ ಅನ್ನೋದು ಸಾಬೀತು ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.